ಇವತ್ತೇನು ಮನವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾದಳ ರಾಷ್ಟ್ರೀಯ ವತಿಯಿಂದ ಭಾರತ ಸಂವಿಧಾನ ಒಪ್ಪದವರು ಭಾರತ ದೇಶ ತೊಲಗಲಿ ಅಂತ ಒಂದು ಬೃಹತ್ ಸಮಾವೇಶವನ್ನು 20 ಸಂಘಟನೆಗಳ ಒಕ್ಕೂಟ ನಡೆಸ್ತಾ ಇದೆ. ಈ ಒಂದು ಬೃಹತ್ ಸಮಾವೇಶ ನಾವು ಮನವಾದಿ ಮತ್ತು ಫ್ಯಾಸಿಸ್ಟ್ಗಳಿಂದ ಇವತ್ತು ನಾವು ನಮ್ಮ ಹಕ್ಕುಗಳನ್ನು ತಮ್ಮ ಒಂದು ಇದಕ್ಕೆ ಬಲಿಪಶು ಮಾಡಿಕೊಂಡು ಇದೇನಾದರೂ ಮನುಸ್ಮೃತಿ ಜಾರಿಯಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಮನುಸ್ಮೃತಿ ಜಾರಿ ಆಗ್ತಕ್ಕಂಥ ವ್ಯವಸ್ಥೆಗಳು ಕಂಡು ಬರ್ತಾ ಇದೆ. ಅದನ್ನ ನಾವು ಈಗಾಗಲೇ ಮುನ್ನೆಚ್ಚರಿಕೆಯಿಂದ ನಾವು ಸಂವಿಧಾನಬದ್ಧತೆಯಲ್ಲಿ ಮಹಿಳೆಯರು, ಮಕ್ಕಳು, ಯುವಕರು ಯಾವುದೇ ಕಾರಣಕ್ಕೂ ಇಲ್ಲಿ ಬಲಿಪಶು ಆಗಬಾರ್ದು. ಸ್ವತಂತ್ರ ಬದ್ಧವಾಗಿರ್ತಕ್ಕಂಥ ನಮ್ಮ ದೇಶದಲ್ಲಿ ನಮ್ಮ ದೇಶ ಒಂದೇ ದೇಶ ಒಂದೇ ಅಧಿಕಾರ ಆಗಬಾರ್ದು. ಅದನ್ನು ಈಗಲೇ ತಡೆಗಟ್ಟಬೇಕಂತಂದ್ರೆ ಎಲ್ಲರೂ ಕೂಡ ಈ ಸಮಾವೇಶದ ಮೂಲಕ ಎಚ್ಚೆತ್ತುಕೊಳ್ಬೇಕಂತಕ್ಕಂಥ ಜಾಗೃತಿಯನ್ನು ಕೊಡ್ತಕ್ಕಂಥ ಈ ಒಂದು ಸಮಾವೇಶಕ್ಕೆ ಪ್ರತಿಯೊಬ್ಬ ಮಹಿಳಾ ಸಂಘಟನೆಗಳು, ಕಾರ್ಮಿಕರು, ಬಡ ಕಾರ್ಮಿಕ, ಕೂಲಿ ಕಾರ್ಮಿಕ, ರೈತರು ಎಲ್ಲ ಸಂಘಟನೆಗಳು ಇವತ್ತು ಈ ಸಮಾವೇಶವನ್ನು ಏರ್ಪಾಡು ಮಾಡ್ತಾ ಇದ್ದೀವಿ. ಇದರಲ್ಲಿ ಈ ಎಲ್ಲ ಮಹಿಳೆಯರು ಭಾಗವಹಿಸಬೇಕು. ಈ ಒಂದು ಸಮಾವೇಶ ಯಶಸ್ವಿಗೊಳಿಸಲು ನಾವೆಲ್ಲರೂ ಕೂಡ ಎದ್ದು ನಿಲ್ಲಬೇಕಾಗಿದೆ, ಜಾಗೃತಿ ಹೊಂದಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ತಾಲೂಕಾದ್ಯಂತ ನಾವು ಕರೆಯನ್ನು ಪತ್ರಿಕಾ ಮಾಧ್ಯಮಗೋಷ್ಠಿಗಳ ಮೂಲಕ ನೀಡ್ತಾ ಇದ್ವಿ. ಇಲ್ಲಿ ಮಹಿಳೆ ಅಡಿಗೆ ಮನೆ ಮತ್ತು ಬಂದಿಖಾನೆ ಆಗಬಾರ್ದು ಅಂತಂದ್ರೆ ಭಾರತ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗಾಗಲೇ ನಮಗೆ ಹಿಂದೂ ಕೋಡ್ ಬಿಲ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಮನಸ್ಥಿತಿ ಏನಾದರೂ ಮುಂದಿನ ದಿನ ಬಂತಂದ್ರೆ ನಾವೆಲ್ಲ ಮೂಲೆ ಗುಂಪುಗಳಾಗ್ತಾ ಇದ್ದೀವಿ. ಇವತ್ತು ಮಹಿಳಾ ಸಂಘಟನೆಗಳು ಎಷ್ಟೋ ಕಣ್ಮರೆ ಆಗ್ತಾ ಇದ್ದಾರೆ. ಅಂದ್ರೆ ಮನವಾದಿ ಫ್ಯಾಸಿಸ್ಟರು ಈಗಲೇ ಅದರ ಒಂದು ನೆರಳು ನಮ್ಮ ದೇಶದ ಮಹಿಳೆಯರಲ್ಲಿ ಎಲ್ಲಿ ಬಿದ್ದಿದೆ ಅಂತಕ್ಕಂಥ ಆತಂಕ ಕೂಡ ನಮ್ಮಲ್ಲಿ ಇದೆ. ಯಾಕಂತಂದ್ರೆ ಇವತ್ತು ಮಹಿಳೆ ಮುಖ್ಯವಾಗಿ ಬರ್ಬೇಕಾದ್ರೆ ಆಕೆ ಹೊರಗಡೆ ಹೋಗ್ಬೇಕಾದ್ರೆ 24 ಗಂಟೆ ಯೋಚನೆ ಮಾಡಬೇಕು ಅವರ ಕುಟುಂಬದವರು. ಯಾಕಂದ್ರೆ ಹೋಗಿ ವಾಪಸ್ ಮನೆಗೆ ಬರ್ತಾರೆ ಅಂತಕ್ಕಂಥ ಧೈರ್ಯ ಕೂಡ ನಮ್ಮಲ್ಲಿ ಕಳೆದೋಗಿದೆ. ಯಾಕಂತಂದ್ರೆ ರೇಪ್ ಅತ್ಯಾಚಾರ ಆಗ್ತಾ ಇದ್ದಾವೆ, ದೌರ್ಜನ್ಯಗಳಾಗ್ತಾ ಇದ್ದಾವೆ. ಆದರೆ ನಮ್ಮ ಸರ್ಕಾರ, ದೇಶವನ್ನು ಆಳ್ತಕ್ಕಂಥ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಾ ಇದೆ. ಮಣಿಪುರದ ಬೆತ್ತಲೆ ಒಂದು ಪ್ರಕರಣದಲ್ಲಿ ಏನಾಗ್ತದೆ, ಎಂಥ ಪರಿಸ್ಥಿತಿಯಲ್ಲಿ ಆ ಹೆಣ್ಮಕ್ಳಿಗೆ ಯಾವ ರೀತಿ ಅವಮಾನ ಆದರೂ ಕೂಡ ಸರ್ಕಾರ ಎಚ್ಚರಿಸಿಕೊಳ್ಳಿಲ್ಲ. ಅಲ್ಲಿ ನಮ್ಗೆ ಎತ್ತಿ ತೋರಿಸಿತು ಇದು ಮನವಾದಿ ಸರ್ಕಾರವನ್ನ ಸೃಷ್ಟಿ ಮಾಡ್ತಾ ಇದೆ. ನಮ್ಮ ದೇಶದಲ್ಲಿ ದೇಶದ ನಡೆ ಎತ್ತಗಡೆ ಹೋಗ್ತಾ ಇದೆ ಅನ್ನೋದು ನಮ್ಗೆ ಇವತ್ತು ಆ ಒಂದು ಭಯದಲ್ಲಿದ್ದೀವಿ. ದಯವಿಟ್ಟು ಈ ಒಂದು ಸಮಾವೇಶಕ್ಕೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಮಾವೇಶದ ಮೂಲಕ ಎಚ್ಚರಿಕೆ ಆಗಬೇಕು. ಮಹಿಳಾ ಸಂಘಟನೆಗಳು ಮುಂದೆ ಬರಬೇಕಂತದನ್ನ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆ ನೀಡ್ತಾ ಇದ್ವಿ. ಎಲ್ಲರೂ ಕೂಡ ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಗಬೇಕಂತ ಇದೊಂದು ಹೇಳಿಕೆಯನ್ನು ನೀಡ್ತಾ ಇದ್ದೀವಿ ಇವತ್ತಿನ ದಿನದಲ್ಲಿ. ಈ ಬ್ಯಾಕ್ಗ್ರೌಂಡ್ ಅಲ್ಲಿ ಈ ದೇಶವನ್ನ ಉಳಿಸುವ ಹೋರಾಟಕ್ಕೆ, ಈ ದೇಶ ನಮ್ಮದು ಅನ್ನುವಂಥ ಹೋರಾಟಕ್ಕೆ ಸಂದೇಶಕ್ಕಾಗಿ ಈ ಸಮಾವೇಶ ಯಾಕೆ ಇವಾಗ ಮಾಡ್ತಾ ಇದ್ದೀವಿ? 2025 RSS ಹುಟ್ಟಿ 100 ವರ್ಷ. RSS ಈಗಾಗಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗಾಗಲೇ ತನ್ನ ಶತ ಜಯಂತಿಗೆ ಕರೆ ಕೊಟ್ಟಿದೆ. ಈಗಾಗಲೇ ಅವರು ನಿರ್ಧಾರ ಮಾಡಿದ್ದಾರೆ, ಈಗಾಗಲೇ ಮಾತಾಡ್ತಿದ್ದಾರೆ. ಈ ವರ್ಷ 2025ರಲ್ಲಿ ಭಾರತ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ಘೋಷಣೆ ಮಾಡ್ತಿದೆ. ಭಾರತ ದೇಶ ಅಥವಾ ಇಂಡಿಯಾ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ಘೋಷಣೆ ಮಾಡೇ ರೀತಿಯಲ್ಲಿ ಅದಕ್ಕೆ ಅಧಿಕಾರಕ್ಕೆ ಬಂದಿರೋದು 1947 ಸ್ವಾತಂತ್ರ್ಯ ನಮ್ಗೆ ಸ್ವಾತಂತ್ರ್ಯ ಅಲ್ಲವೇ ಅಲ್ಲ, ಮೊನ್ನೆ ಸಿಕ್ಕಿದೆ. ಹೋದ ವರ್ಷ ಸ್ವಾತಂತ್ರ್ಯ ಜನವರಿ 22ಕ್ಕೆ 2024 ಸ್ವಾತಂತ್ರ್ಯ ಸಿಕ್ಕಿದೆ. ರಾಮ್ ಟೆಂಪಲ್ ಎಂಟ್ರಿ ಆದಮೇಲೆ ಈ ವರ್ಷ ಈ ದೇಶ ಹಿಂದೂ ರಾಷ್ಟ್ರ ಮಾಡಿರ್ತೀವಿ ಅಂತೇಳಿ RSSನ ಫ್ಯಾಸಿಸ್ಟರು BJP ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ರು. ಎಲ್ಲ ರಂಗದಲ್ಲಿ ಜುಡಿಷಿಯರಿ, ಅಡ್ಮಿನಿಸ್ಟ್ರೇಷನ್, CBI, ED, ಎಲೆಕ್ಷನ್ ಕಮಿಷನ್, ಮಿಲಿಟರಿ ಎಲ್ಲ ರಂಗದಲ್ಲಿ ಆಕ್ಚುಲಿ ಕಾಯ್ದೆಯನ್ನು, ಕಾನೂನು, ಸಂವಿಧಾನ ಉಲ್ಲಂಘಿಸಿ ಹಿಂದೂ ರಾಷ್ಟ್ರ ನಿರ್ಮಾಣ ಕೊಂಡಿರುವ ಈ ಸಂದರ್ಭದಲ್ಲಿ ಇದು ಹಿಂದೂಗಳ ರಾಷ್ಟ್ರ ಅಲ್ಲ, ಇದು ಕೇವಲ ಹಿಂದೂಗಳ ರಾಷ್ಟ್ರ ಅಲ್ಲ. ಮತ್ತೆ ನೀವು ಹೇಳುವಂತ ಹಿಂದೂಗಳು, ನಾವು ಹೇಳುವಂತ ಹಿಂದೂಗಳಿಗೆ ವ್ಯತ್ಯಾಸ ಇದೆ. ನೀವು ಹೇಳೋ ಹಿಂದೂಗಳು ಕೇವಲ ಜನಿವಾರ ಹಾಕಿದ್ರು, ನಾವು ಹೇಳೋ ಹಿಂದೂಗಳು ಉಡದಾರ ಹಾಕಿದವರೆಲ್ಲ. ನಾವು ಹೇಳೋ ಹಿಂದೂಗಳಿಗೆ 90% ಹಿಂದೂಗಳಿಗೆ ಜನಿವಾರ ಇಲ್ಲ, ಕೊಟ್ಟಿಲ್ಲ. ಅದಕ್ಕೆ ಸಾಧ್ಯವಿಲ್ಲ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ, ಬಿಡಕೂಡ್ದು ಅಂತ. ಅದಕ್ಕೆ ನಾವು ಮೊಟ್ಟಮೊದಲಾಗಿ ಕೇಳೋದಾದ್ರೆ ಈಗ RSSನವರು ಮತ್ತೆ ಅವರ ಪ್ರಚಾರಕರು ಅಂಬೇಡ್ಕರ್ ಬೆಳ್ಕೊಳ್ಳೋಕೆ ಹೊಂಟಿದ್ದಾರೆ. ಸುಳ್ಳು ಬಿಟ್ಟರೆ ಬೇರೇನೂ ಇಲ್ಲ. ಅದರ ಯಾವುದೇ ಸಂಶೋಧನೆ ಇಲ್ಲ, ಸತ್ಯಾಂಶ ಇಲ್ಲ, ಒಂದೇ 1% ಸತ್ಯಾಂಶ ಇಲ್ಲ.
ಬೆಳೆದುಕೊಳ್ಳೋದು ಟೋಟಲ್ ಡೂಪ್ಲಿಕೇಟ್ ಕಾರ್ಯಕ್ರಮ. ಅಂಬೇಡ್ಕರ್ನ ಸಾವರ್ಕರ್ ಮಾಡೋ ಕಾರ್ಯಕ್ರಮ, ಜನರನ್ನು ದಿಕ್ತಪ್ಪಿಸೋ ಕಾರ್ಯಕ್ರಮ, ಈ ನೆಲದ ದಲಿತರನ್ನ ದಮನಿತರನ್ನ ಮಹಿಳೆಯರನ್ನ ಕನ್ಫ್ಯೂಷನ್ ಮಾಡೋ ಕಾರ್ಯಕ್ರಮ. ಹೊಸ ತಲೆಮಾರಿನ ಜನಗಳಿಗೆ ಚರಿತ್ರೆಗೆ ಸಂಬಂಧಪಟ್ಟಂಗೆ ಜಾಸ್ತಿ ಓದುಗಳಿಲ್ಲ, ಪರಂಪರೆಗೆ ಸಂಬಂಧಪಟ್ಟಂಗೆ ಜಾಸ್ತಿ ಓದುಗಳಿಲ್ಲ, ಅವರು ಕನ್ಫ್ಯೂಸ್ ಮಾಡಲಿಕ್ಕೆ ಕೊಟ್ಟಿರೋ ಕಾರ್ಯಕ್ರಮ. ಅದಕ್ಕೆ ನಾವು ನೇರವಾಗಿ ಕರೆ ಕೊಡ್ತಿರೋದು ಈ ಸಮಾವೇಶದ ಮೂಲಕ. ಮೊಟ್ಟ ಮೊದಲನೇ ಘೋಷಣೆ ಏನಂದರೆ, ಭಾರತ ಸಂವಿಧಾನ ಒಪ್ಪದವರು ಭಾರತ ಬಿಟ್ಟು ತೊಲಗಲಿ. ಭಾರತದ ಸಂವಿಧಾನ ಒಪ್ಪದವರು ಭಾರತ ಬಿಟ್ಟು ತೊಲಗಲಿ. ಇದು ಬಹುಮುಖ್ಯವಾದ ಸಮಾವೇಶದ ಕರೆ. ಇದು ಕೇವಲ ಲಿಂಗ್ಸ್ಕೂರ್ ಕರೆ ಅಲ್ಲ, ಕೇವಲ ಸ್ಥಳೀಯ ಕರೆ ಅಲ್ಲ, ಇಡೀ ದೇಶದ ಕರೆ. ಇದು ಇಡೀ ದೇಶದ ಕೂಗಿ ಹೇಳಬೇಕಾಗಿದೆ. ಭಾರತ ಸಂವಿಧಾನ ಒಪ್ಪದವರು ಭಾರತ ಬಿಟ್ಟು ತೊಲಗಿ ಇಡೀ ದೇಶದ ಕೂಗಿ ಹೇಳುವಂಥ ಸಂದರ್ಭಕ್ಕಾಗಿ, ಪರಿಸ್ಥಿತಿಗಾಗಿ ಸಮಾವೇಶದ ಮೂಲಕ ಕರೆಕೊಂಡು ಹೊರಟಿದ್ದೀವಿ. ಇದರ ಜೊತೆಗೆ ಅನೇಕ ಇಶ್ಯೂ ಇದೆ. ಯಾರು ಇಸ್ಲಾಮೋಫೋಬಿಯನ್ನ, ಮುಸ್ಲಿಂ ವಿರೋಧಿ ದ್ವೇಷವನ್ನು ಯಾವ ಮಟ್ಟ ಕೆಲಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ಕೆಲವು ರಾಜ್ಯಗಳಲ್ಲಿ ಮುಸ್ಲಿಂ ಅಂತ ಹೇಳ್ಕೊಳ್ಳಲಿಕ್ಕಾಗಲಾರಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಆಕ್ಚುಲಿ ಸಿಟಿಜನ್ಸ್ ಅಮೆಂಡ್ಮೆಂಟ್ ಆಕ್ಟ್ ಆಗಿರ್ಬೋದು, ತ್ರಿವಾಳಿ ತಲಾಖ್ದಾಗಲಿ, ಯೂನಿಫೈಡ್ ಸಿವಿಲ್ ಕೋಡ್ ಆಗಿರಲಿ, 370 and 36 ರದ್ದು ಮಾಡಿದ್ದಾಗಿರ್ಬೋದು, ಹಲವಾರು ರೀತಿ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಜೊತೆಗೆ ದಲಿತರ ಮೇಲೆ ಘೋರವಾದ ಅಟ್ಯಾಕ್. ಈಗಾಗಲೇ 30ನೇ ತಾರೀಕಿಗೆ ಏನು ನಾವು ಮನವಾಗಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗ ಅಂತ ಹೇಳಿ ರಾಯಚೂರು ಜಿಲ್ಲೆಯಲ್ಲಿ ಕಟ್ಟಿಕೊಂಡು, ವಿಶೇಷವಾಗಿ ನಾವು ಲಿಂಗಸೂರಿನಲ್ಲಿಯೇ 30ನೇ ತಾರೀಕಿಗೆ ಸಮಾವೇಶ ಮಾಡುವ ಮೂಲಕ ಇವತ್ತು ನಮ್ಮ ದೇಶದಲ್ಲಿ ಏನೇನು ನಡೀತವೆ ಅನ್ನೋದು ಈಗಾಗಲೇ ಕಾಮ್ರೇಡ್ ಮಾನ್ಸಯ್ಯ ಅವರು ತಿಳಿಸಿದ್ದಾರೆ ನಮಗೆ. ಇದರಲ್ಲಿ ಮುಖ್ಯವಾಗಿ ನಾನು ಇವತ್ತು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಪತ್ರಿಕೆ ಮಾಧ್ಯಮದಿಂದ ಮಾತ್ರ ಈಗ ನಮ್ಮ ಉದ್ದೇಶ ಫುಲ್ಫಿಲ್ ಆಗಬೇಕು ಅಂತ ನನಗೆ. ಯಾಕಂದರೆ ಇವತ್ತು ನಾಳೆ ನಾವು ಏನು ನೋಡ್ತಾ ಇದ್ದೀವಿ ಮೂಲಕ ನಡೆಸಲಾಗ್ತದೆ. ಈ ಮನವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗ ಅನ್ನೋದು ಒಂದು ಸಂಯುಕ್ತ ವೇದಿಕೆ. ಇದರಲ್ಲಿ 20ಕ್ಕೂ ಹೆಚ್ಚು ಸಂಘಟನೆಗಳು ಸಹಭಾಗಿ ಸಂಘಟನೆಗಳಾಗಿವೆ. ಆ 20ಕ್ಕೂ ಹೆಚ್ಚು ಸಹಭಾಗಿ ಸಂಘಟನೆಗಳ ಸಂಯುಕ್ತ ವೇದಿಕೆಯಾಗಿ ಮನವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗ ಕೆಲಸ ಮಾಡ್ತಿದೆ. ಈ ಗೋಷ್ಠಿ ಕೂಡ ನಡೆಸ್ತಿರೋದು ಅದೇ ಸಂಘಟನೆ. ಈ 20 ಸಂಘಟನೆಗಳು, 20ಕ್ಕೂ ಹೆಚ್ಚು ಸಂಘಟನೆಗಳ ಪೈಕಿ ಆದ್ಯತೆ ಮೇಲೆ ಹೇಳೋದಾದರೆ ದಲಿತ ಸಂಘಟನೆಗಳು ಬಹಳ ಮುಖ್ಯವಾಗಿ, ಮಹಿಳಾ ಸಂಘಟನೆಗಳು, ಹಿಂದುಳಿದ ವರ್ಗದ ಸಂಘಟನೆಗಳು, ಧಾರ್ಮಿಕ ಅಲ್ಪಸಂಖ್ಯಾತರಾದ ಮುಸ್ಲಿಂ ಮತ್ತು ಕ್ರೈಸ್ತ ಸಂಘಟನೆಗಳು, ಜೊತೆಗೆ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆ, ಕನ್ನಡ ಪರ, ಬಹಳ ಮುಖ್ಯವಾಗಿ ಕನ್ನಡ ಪರ ಸಂಘಟನೆಗಳು ಕೂಡ ಈ ಸಂಯುಕ್ತ ವೇದಿಕೆ ಅವಿಭಾಜ್ಯ ಅಲ್ಲ. ಜೊತೆಗೆ ಪ್ರಾದೇಶಿಕ ನ್ಯಾಯ, ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಕೆಲಸ ಮಾಡುವಂಥ ಬಹುತೇಕ ಸಂಘಟನೆಗಳು ಇದರ ಭಾಗವಾಗಿವೆ. ಆ ಎಲ್ಲ ಸಂಘಟನೆಗಳ ಸಂಯುಕ್ತ ವೇದಿಕೆಯಾಗಿ ಇದು ಕೆಲಸ ಮಾಡಿದೆ. ಇವತ್ತಿನ ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ಏನಂದರೆ, ಈ ಸಂಯುಕ್ತ ವೇದಿಕೆ ಅಡಿಯಲ್ಲಿ ಲಿಂಗಸ್ಕೂರಲ್ಲಿ ಒಂದು ಮಹತ್ವದ ಸಮಾವೇಶಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮಗೆಲ್ಲರೂ ತಿಳಿದಂತೆ ಜನವರಿ 30ನೇ ತಾರೀಕು 2025 ಸಮಾವೇಶ ಈಗ ನಿರ್ಧಾರ ಆಗಿದೆ, ತಯಾರಿ ಆಗಿದೆ, ಸಭೆಗಳಾಗ್ತಾ ಇದೆ, ಪ್ರಚಾರ ಕೂಡ ಆರಂಭ ಆಗಿದೆ. ಸೊ ಜನವರಿ 30ಕ್ಕೆ ಏಕೆ? ಜನವರಿ 30 ಬಹಳ 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 ಮುಖ್ಯವಾದ ದಿನ ಭಾರತ ದೇಶಕ್ಕೆ. ಒಂದು ಕಡೆಗೆ ತ್ಯಾಗದ ದಿನ, ಮತ್ತೊಂದು ಕಡೆ ಭಯೋತ್ಪಾದಕ ವಿರೋಧಿ ಚಳುವಳಿಗಳ ದಿನ. ಜನವರಿ 30 ಆಕ್ಚುಲಿ ಸರ್ಕಾರ ಇಲ್ಲ ಕಾಂಗ್ರೆಸ್ ಪಕ್ಷ ಬೆಳೆದವರು ಗಾಂಧೀಜಿಯವರ ಪುಣ್ಯತಿಥಿ ಅಂತ ಆಚರಿಸ್ತಾರೆ. ನಮ್ಮ ಪ್ರಕಾರ ಮತ್ತು ವಾಸ್ತವಿಕತೆ ಪ್ರಕಾರ ಜನವರಿ 30 ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅದೊಂದು ಭಾವನೆ ಅಷ್ಟೇ. ಜನವರಿ 30 ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರನ್ನ
RSS ಭಯೋತ್ಪಾದಕ ನಾಥೂರಾಮ್ ಗೋಡ್ಸೆ ಕೊಂದ ದಿನ. RSS ಭಯೋತ್ಪಾದಕ, ಎಸ್ಪೆಷಲಿ RSS ಒಂದು ಭಯೋತ್ಪಾದಕ ಸಂಘಟನೆ, ನಾಥೂರಾಮ್ ಗೋಡ್ಸೆ ಗುಂಡಿಟ್ಟು ಕೊಂದ ದಿನ. ದೇಶ ಬಿಟ್ಟು ಫ್ಯಾಸಿಸಂ ಇಲ್ಲಿ ಇವತ್ತು ನಾಳೆದಲ್ಲ, ಜಾತಿವಾದ ಮತ್ತೆ ಜಾತವರಣ ತರಲಿಪಟ್ಟಿದ್ದಾರೆ ಮತ್ತು ಮನುಸ್ಮೃತಿಯಲ್ಲಿ ಜಾರಿಯಾದರೆ ಇಲ್ಲಿ ಯಾರಿಗೂ ನಾವು ಕೂಡ ಹಕ್ಕು, ಭಾಷಣ ಮಾಡೋ ಹಕ್ಕು, ಮಾತಾಡೋ ಹಕ್ಕು, ಮಾಧ್ಯಮದ ಹಕ್ಕು ಯಾವುದಿಲ್ಲ, ಸರ್ವಾಧಿಕಾರನೇ, ಟೋಟಲಿ ಎಲ್ಲ ಸರ್ವಾಧಿಕಾರನೇ. ಈ RSS ಭಯೋತ್ಪಾದಕ ಸಂಘಟನೆನ ನಿಗ್ರಹಿಸದೆ ಹೋದರೆ, ಹಿಮ್ಮೆಟ್ಟಿಸದೆ ಹೋದರೆ ಈ ದೇಶದ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ, ಭಾತೃತ್ವನ, ಸಾಮಾಜಿಕ ಹಕ್ಕನ್ನ ಏನು ಉಳಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ಜನತೆ ಲಿಂಗಸೂರಿನೊಳಗೊಂಡು ಈ ನಮ್ಮ ರಾಯಚೂರು ಜಿಲ್ಲೆಯ ಜಿಲ್ಲಾ ಸಮಾವೇಶ ದೇಶ ಮಟ್ಟದ ಕರೆಯಾಗಿರುವುದರಿಂದ ರಾಯಚೂರು ಜಿಲ್ಲೆಯ ಎಲ್ಲ ರೈತ, ಕಾರ್ಮಿಕ, ದಲಿತ, ಮಹಿಳಾ, ಅಲ್ಪಸಂಖ್ಯಾತರು, ಇತರೆ ಎಲ್ಲ ಪ್ರಗತಿಪರ, ಜನಪರ, ಕನ್ನಡ ಪರ, ಇತರೆ ಮಾನವ ಜೀವಿ ಪರ, ಜೀವಪರ ಸಂಘಟನೆಗಳು ಪ್ರಜ್ಞಾಪೂರ್ವಕವಾಗಿ ಈ ಸಮಾವೇಶಕ್ಕೆ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕನ್ನೋದು ಮೂಲಕ ಮತ್ತೊಮ್ಮೆ ಈ ಒಂದು ಸಮಾವೇಶದ ಸಂಘಟಕರ ಪರವಾಗಿ ನಾನು ವಿನಂತಿ ಮಾಡ್ತೇನೆ.